ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅದನ್ನು ನೋಡೋಣ ಬನ್ನಿ. ಈ ದಿನ 2026 ಏಪ್ರಿಲ್ ತಿಂಗಳ 28ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರುವಂಥ ದಿನ. ಈ ದ್ವಾದಶಿ ಈ ದಿನ ರಾತ್ರಿ 7:39 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 11:02 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 6:33 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ರಾತ್ರಿ 9:03 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:29 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:21 ಮಧ್ಯಾಹ್ನ 1:55 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:47 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:21 ಬೆಳಿಗ್ಗೆ 9:14 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುರ್ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 2:39 ಅಪರಾಹ್ನ 3:34 ಅಮೃತ ಕಾಲದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:19 ಚಗೋದಯದ ಲಾಭದ ಸಮಯ. ಹಾಗಾಗಿ ಈ ಸಮಯದಲ್ಲಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಹಣವನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವರು ವ್ಯಾಪಾರಿ ಚಟುವಟಿಕೆಗಳಾಗಿ ಬಳಸ್ಕೊಳ್ಬಹುದು. ಈ ಸಂದರ್ಭದಲ್ಲಿ ನೀವು ವ್ಯಾಪಾರಿ ಸಂಬಂಧವಾದಂಥ ಯಾವುದೇ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಈ ದಿನದ ಚಗೋದಯದ ಲಾಭದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:01 ಸೂರ್ಯಾಸ್ತ ಸಂಜೆ 6:32. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಹಾಗೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಇರಲಿ, ಅದನ್ನು ಖರೀದಿ ಮಾಡುವಂಥ ವಿಚಾರ ಇರಲಿ, ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಏಕೆಂದರೆ ಈ ದಿನದ ಭೂ ಸಂಬಂಧಿತವಾದಂಥ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ ಈ ಕುಜನಿಂದ. ಇನ್ನು ಕುಜ ಶಕ್ತಿಗೆ, ಸಾಹಸಕ್ಕೆ, ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸಾಹಸ ಕೆಲಸಗಳನ್ನು ಮಾಡುವಂಥವರು
ಅದರಲ್ಲೂ ಕ್ರೀಡಾಪಟುಗಳು, ಕ್ರೀಡೆಯಲ್ಲಿ ಭಾಗವಹಿಸುವಂಥವರು, ಕ್ರೀಡಾ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕುಜ ಸ್ಪರ್ಧೆಗೂ ಕೂಡ ಕಾರಕನಾಗಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಇದೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಹೊಸಬರ ಪರಿಚಯ ಆಗುತ್ತೆ. ಹೊಸದಾಗಿ ನಿಮ್ಮ ಪರೀಕ್ಷೆಗಾಗಲಿ ಅಥವಾ ನಿಮ್ಮ ಉದ್ಯೋಗಕ್ಕಾಗಲಿ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳು, ಈಗಾಗಲೇ ಉದ್ಯೋಗಕ್ಕಾಗಿ ಪ್ರಯತ್ನ ಪಟ್ಟಿದ್ದೀರಿ, ಕೆಲವು ಮಂದಿ ಒಂದೆರಡು ಹಂತಗಳನ್ನು ಕೂಡ ಮುಗಿಸಿದ್ದೀರಿ, ಆದರೆ ಈ ದಿನದ ಗ್ರಹಗತಿಗಳು ನಿಮಗೆ ಫೇವರಬಲ್ ಆಗಿರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಒಳ್ಳೆಯ ಮಾಹಿತಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಪೂರ್ವ ಸಿದ್ಧತೆಗೆ ಸಾಕಷ್ಟು ಸಮಯ ಇದೆ, ಇದನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಕುಜ ಅಹಂಕಾರಕ್ಕೆ ಮತ್ತು ಆಕ್ರಮಣ ಮಾಡುವಂಥ ಬುದ್ಧಿಗೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರಿಗೆ ಅಗ್ರೆಸಿವ್ ನೇಚರ್ ಇದೆ, ಯಾರಿಗೆ ಅಹಂ ಅನ್ನುವಂಥದ್ದು ಬಹುಪಾಲು ಆವರಿಸ್ಕೊಂಡ್ಬಿಟ್ಟಿದೆ, ಅಂಥವ್ರಿಗೆ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ವ್ಯಕ್ತಿ ಗೌರವವನ್ನು ಕಾಪಾಡಿಕೊಳ್ಳಿಕ್ಕೆ ಈ ದಿನ ನೀವು ನಿಮ್ಮ ಜವಾಬ್ದಾರಿಯ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಇನ್ನು ಒಡ ಹುಟ್ಟಿದವರಿಗೂ ಕೂಡ ಕುಜ ಕಾರಕನಾಗಿರೋದ್ರಿಂದ ಈ ದಿನ ಒಡ ಹುಟ್ಟಿದವರೊಡನೆ ಇರುವಂತಹ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೆ ಅದನ್ನು ಒಂದೆಡೆ ಕುಳಿತು ಚರ್ಚೆ ಮಾಡಿ ಒಂದು ಇತ್ಯರ್ಥಕ್ಕೆ ಬರುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಈ ದಿನ ಸಿಕ್ಕತ್ತೆ. ಇದನ್ನ ನೀವು ಸ್ವಲ್ಪ ಕಷ್ಟ ಆದರೂ ಸರಿ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ಉತ್ತಮವಾದಂಥ ಫಲವನ್ನು ತರುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:18 ಮಧ್ಯಾಹ್ನ 1:23 ಇನ್ನು ರಾತ್ರಿ 7:48 ರಾತ್ರಿ 8:42 ಹಾಗೆ ಮಧ್ಯರಾತ್ರಿ 2:07 ರಾತ್ರಿ 3:01 ಗುರುಹೋರ ಇರುವಂಥ ಸಮಯ. ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನವಾದಂತಹ ಪ್ರಗತಿಯನ್ನು ಹೊಂದಿರುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:12 ಮಧ್ಯಾಹ್ನ 12:18 ಇನ್ನು ಸಂಜೆ 6:54 ರಾತ್ರಿ 7:48 ಇನ್ನು ರಾತ್ರಿ 1:13 ರಾತ್ರಿ 2:07 ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ ಈ ರವಿ ಹೋರಾದಲ್ಲಿ. ಹಾಗಾಗಿ ನಿಮ್ಮ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡುವಂಥ ವಿಚಾರ ಆಗಲಿ ಅಥವಾ ನಿಮ್ಮ ಪ್ರಯಾಣದ ವಿಚಾರ ಆಗಲಿ ಈ ದಿನ ನೀವು ತೀರ್ಮಾನ ಕೈಗೊಳ್ಬೋದು, ಪ್ರಯಾಣ ಮುಂದುವರಿಸ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲೇ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಕೆಲವೊಂದು ಇಲಾಖೆಗಳಲ್ಲಿ ನಿಮ್ಮ ಕೆಲಸಗಳು ಪೆಂಡಿಂಗ್ ಇರುತ್ತೆ, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೂ ಕೂಡ ಅದನ್ನು ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಇದು ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 7:55 ಇನ್ನು ಮಧ್ಯಾಹ್ನ 2:29 ಅಪರಾಹ್ನ 3:35 ಇನ್ನು ರಾತ್ರಿ 9:36 ರಾತ್ರಿ 10:30 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ಈ ದಿನ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಈ ದಿನ ಇರುವಂಥ ಚಂದ್ರ ಹೋರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ದಿನ ಕೆಲವರು ಹೋಟೆಲ್ ಉದ್ಯಮಗಳನ್ನು ನಡೆಸುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೂ ಕೂಡ ಈ ಚಂದ್ರ ಹೋರಾದಿಂದ ಅನುಕೂಲತೆಗಳು ಇರಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಚಂದ್ರ ಮನಃಕಾರಕನಾಗಿರೋದ್ರಿಂದ
ಈ ದಿನ ಗಟ್ಟಿ ಮನಸ್ಸು ಮಾಡಿ ಕೆಲಸಗಳನ್ನ ಮುಂದುವರಿಸಬೇಕಾಗತ್ತೆ. ಆದ್ರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಬಂದ ಫಲಿತಾಂಶದಲ್ಲೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಳ್ಳಿ. ಇನ್ನು ಈ ದಿನ ಚಂದ್ರಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 46 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ಸೂಕ್ತವಾದಂತಹ ವಿಶೇಷವಾದಂತಹ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಹಾಗಾಗಿ ನಿಮ್ಮ ಆರಂಭ ಏನಿದೆ, ನಿಮ್ಮ ಪ್ರಯತ್ನ ಏನಿದೆ, ಅದು 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶವನ್ನು ತರುವಂಥ ಸಂದರ್ಭಗಳು ಈ ದಿನ ಬಹಳಷ್ಟಿದೆ. ಅದನ್ನು ನೀವು ಅನುಸರಣೆ ಮಾಡಿ. ನಿಮ್ಮ ಕಾರ್ಯ ಯಶಸ್ವಿ ಆಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ಆರಂಭದ ಸಮಯ ಬಹಳ ಮುಖ್ಯವಾಗಿರೋದ್ರಿಂದ ಅದನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನ ಪರಶುರಾಮ ದ್ವಾದಶಿಯನ್ನ ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಭಗವಾನ್ ವಿಷ್ಣುವಿನ 6ನೇ ಅವತಾರವಾದಂತಹ ಪರಶುರಾಮನಿಗೆ ಮೀಸಲಾದಂಥ ಒಂದು ಪವಿತ್ರ ದಿನ ಇದು. ಇಲ್ಲಿ ಪರಶುರಾಮ ದ್ವಾದಶಿಯನ್ನ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ಜ್ಞಾನಾಭಿವೃದ್ಧಿ ಉಂಟಾಗುತ್ತೆ, ಸದ್ಗುಣಗಳನ್ನ ರೂಢಿಸಿಕೊಂಡಂತಾಗತ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ. ಹಾಗಾಗಿ ಈ ಪರಶುರಾಮ ಜಯಂತಿಯನ್ನ ಅಥವಾ ಪರಶುರಾಮ ವ್ರತವನ್ನ ಆಚರಣೆ ಮಾಡುವಂಥ ಒಂದು ವಿಶೇಷ ಸಂದರ್ಭ ಕೂಡ ಸಂಪತ್ತು ಮತ್ತೆ ಸಮೃದ್ಧಿಗಾಗಿ ಆಚರಣೆ ಮಾಡುವಂಥದ್ದು. ಹಾಗಾಗಿ ಈ ದಿನ ಭಗವಾನ್ ವಿಷ್ಣುವಿನ ಅವತಾರವಾದಂತಹ ಪರಶುರಾಮರನ್ನ ಪೂಜೆ ಮಾಡಬೇಕು. ಇಲ್ಲಿ ಪರಶುರಾಮ ಜಮದಗ್ನಿ ಮತ್ತು ರೇಣುಕೆಯ ಪುತ್ರ. ಚಿರಂಜೀವಿಗಳಲ್ಲಿ ಒಬ್ಬರು ಈ ಪರಶುರಾಮ. ಈ ದಿನ ಯಾರು ಉಪವಾಸ ಇದ್ದು ವಿಷ್ಣುವನ್ನ ಪೂಜಿಸ್ತಾರೋ ಅಂಥವ್ರಿಗೆ ಅದೃಷ್ಟ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಅದೃಷ್ಟ ನಿಮ್ಮ ಪಾಲಿಗಿರಬೇಕು. ಹಾಗೆ ಕೆಲಸದಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರತಿಫಲ ಸಿಗಬೇಕು, ಕೆಲಸ ಪೂರ್ಣ ಆಗಬೇಕು, ಮನಸ್ಸಿಗೆ ಸಮಾಧಾನ ಸಿಗಬೇಕು ಅನ್ನುವಂಥವ್ರು ಈ ದಿನ ವಿಷ್ಣುವನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ಪರಶುರಾಮನನ್ನ ಸ್ಮರಣೆ ಮಾಡ್ತಾ ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಸ್ನಾನವನ್ನು ಮಾಡಿ ಉಪವಾಸ ವ್ರತವನ್ನ ಆರಂಭ ಮಾಡುವಂಥದ್ದು ಬಹಳ ಶ್ರೇಷ್ಠ. ಇನ್ನು ಈ ದಿನ ಪರಶುರಾಮನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು. ಇಲ್ಲ ಪರಶುರಾಮರ ಫೋಟೋ ಏನಾದರೂ ಇದ್ರೆ ಅದನ್ನು ಕೂಡ ಪೂಜೆ ಮಾಡಬಹುದು. ಇನ್ನು ಕೆಲವರು ನೀರಿನ ಮಡಕೆಯಲ್ಲಿ ವಿಗ್ರಹವನ್ನ ಇಟ್ಟು ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ಕೂಡ ಇದೆ. ಒಟ್ಟಾರೆ ಈ ದಿನ ಪರಶುರಾಮನ ಬಿಂಬವನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಾ ಪರಶುರಾಮನನ್ನ ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಪರಶುರಾಮನ ಹಿನ್ನೆಲೆಯನ್ನ ನಾವು ನೋಡಿದಾಗ ಈ ಪರಶುರಾಮ ಬ್ರಹ್ಮನ ವಂಶಸ್ಥದವನು, ಹಾಗೆ ಶಿವನ ಪರಮ ಶಿಷ್ಯ. ಈಗಾಗಲೇ ಹೇಳಿದಾಗೆ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವಂತಹ ಜಮದಗ್ನಿ ಮತ್ತೆ ರೇಣುಕಾದೇವಿಯ ಪುತ್ರ. ಈ ಪರಶುರಾಮ ತ್ರೇತಾಯುಗದ ಕೊನೆಯಲ್ಲಿ ಜೀವಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ತಮ್ಮ ತಾಯಿಗಾಗಿ ಸವದತ್ತಿಯಲ್ಲಿ ತಪಸ್ಸನ್ನ ಮಾಡಿ ವಿಷ್ಣುವಿನಿಂದ ಒಂದು ಕೊಡಲಿಯನ್ನ ವರದಾನವಾಗಿ ಪಡ್ಕೊಂಡ್ರು ಅನ್ನುವಂಥ ಉಲ್ಲೇಖ ಇದೆ. ಇಲ್ಲಿ ಕೊಡಲಿ ಅನ್ನುವಂಥದ್ದನ್ನ ಪರಶು ಅಂತ ಹೇಳಿ ಕರೀತಾರೆ. ಯಾರು ಪರಶುವನ್ನ ಹಿಡಿದಿದ್ದಾರೋ ಅವನೇ ಪರಶುರಾಮ ಅನ್ನುವಂಥ ಒಂದು ಹೆಸರು ಬಂತು. ಹಾಗಾಗಿ ಪರಶುರಾಮ ಬಹಳ ಬಲಿಷ್ಠವಾದಂತಹ ವ್ಯಕ್ತಿ. ಜೊತೆಗೆ ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮ ಕೂಡ ಒಬ್ಬನು ಅನ್ನುವಂಥ ಉಲ್ಲೇಖ ಈ ಸಂದರ್ಭದಲ್ಲಿ ನೀವು ನೆನಪಿಸಿಕೊಳ್ಬೇಕು. ಈ ಸವದತ್ತಿ ಇದೆಯಲ್ಲ, ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿಯನ್ನು, ಇದನ್ನ ಪರಶುಘಡ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಪರಶುರಾಮನು ಜನ್ಮ ತಾಳಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ತ್ರೇತಾಯುಗದಲ್ಲಿ ಪರಶುರಾಮನ ಜನನ ಆದರೂ ಕೂಡ, ಬ್ರಾಹ್ಮಣ ವಂಶದಲ್ಲಿ ಜನನ ಆದರೂ ಕೂಡ ಈ ಪರಶುರಾಮನನ್ನ ಬ್ರಹ್ಮಕ್ಷತ್ರಿಯ ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾರೆ. ಹಾಗೆ ವಿದ್ಯೆಯಲ್ಲಿ ಯುದ್ಧದಲ್ಲಿ ಪರಶುರಾಮ ಪರಿಣಿತನಾಗಿದ್ದಂಥವನು.
ಇನ್ನು ಭ್ರಷ್ಟ ಯೋಧರಿಗೆ ಸಿಂಹ ಸ್ವಪ್ನ ಅಂತ ಅನ್ನಿಸ್ಕೊಂಡಂಥ ಪರಶುರಾಮ ವೈರಿಗಳನ್ನು ನಿರ್ನಾಮ ಮಾಡೋದರಲ್ಲಿ ಎತ್ತಿದ ಕೈ. ಇಡೀ ವಿಶ್ವವನ್ನೇ 21 ಬಾರಿ ಪರ್ಯಟನೆ ಮಾಡಿ ಕೆಟ್ಟ ಹಾದಿ ಹಿಡಿದಂಥ ಕ್ಷತ್ರಿಯರನ್ನ ಸದೆ ಬಡಿದಂತಹ ಮಹಾವೀರ ಈ ಪರಶುರಾಮ. ಇನ್ನು ತಂದೆಯ ಮಾತಿಗೆ ಎದುರಾಡದೆ ತಾಯಿಯ ಶಿರಸ್ಸನ್ನೇ ಛೇದನ ಮಾಡಿದಂಥವನು ಈ ಪರಶುರಾಮ. ಪಿತೃಭಕ್ತಿಗೆ ಇದು ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗೆ ತಂದೆ ಜಮದಗ್ನಿ ಋಷಿ ತನ್ನ ಮಾತನ್ನ ಮಗ ನೆರವೇರಿಸಿಬಿಟ್ಟ ಅನ್ನುವಂಥ ಸಂತೋಷದಲ್ಲಿ ಯಾವುದಾದ್ರೂ ವರವನ್ನ ಕೇಳ್ಕೋ ಅನ್ನುವಂಥ ಒಂದು ವಿಚಾರವನ್ನ ತಿಳಿಸ್ತಾರೆ. ಆಗ ಪರಶುರಾಮ ವರ ಕೇಳಿದಾಗ ನನ್ನ ತಾಯಿಯನ್ನ ಮತ್ತೆ ಬದುಕಿಸು ಅಂತ ಕೇಳಿ ಅಲ್ಲಿ ಮಾತೃ ಪ್ರೇಮವನ್ನು ಕೂಡ ಮೆರೆದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ವಿಶ್ವ ಪರ್ಯಟನ ಸಂದರ್ಭದಲ್ಲಿ ತಮ್ಮ ದಾರಿಗೆ ಅಡ್ಡ ಬಂದಂತಹ ಕ್ಷತ್ರಿಯರನ್ನ ಮುಲಾಜಿಲ್ಲದೆ ಯುದ್ಧದಲ್ಲಿ ಸೋಲಿಸಿ ಅವರನ್ನ ಕೊಂದು ಹಾಕಿದಂತಹ ಏಕೈಕ ರಾಜ ಅನ್ನುವಂಥ ಒಂದು ವಿಚಾರವನ್ನ ಪುರಾಣಗಳು ತಿಳಿಸುತ್ತೆ. ಹಾಗಾಗಿನೇ ಇಲ್ಲಿ ಜಮದಗ್ನಿ ಋಷಿ ಬ್ರಾಹ್ಮಣ ವಂಶದಲ್ಲಿ ಜನಿಸಿದಂತಹ ಪರಶುರಾಮ ಹಲವಾರು ರಾಜರುಗಳನ್ನ ಚಕ್ರವರ್ತಿಗಳನ್ನ ವಧೆ ಮಾಡಿ ಬ್ರಾಹ್ಮಣ ಜೀವನ ಶೈಲಿಯನ್ನೇ ಉಲ್ಲಂಘನೆ ಮಾಡಿದ್ರಿಂದ ಬ್ರಾಹ್ಮಣರು ಪರಶುರಾಮನನ್ನ ದೂರ ಇಟ್ಟಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಅತ್ಯಂತ ಬಲಿಷ್ಠನಾದಂತಹ ಅಷ್ಟೇ ವಿನಯಶಾಲಿಯಾದಂತಹ ಪರಶುರಾಮ ಕ್ಷತ್ರಿಯ ವಂಶಾವಳಿಯಲ್ಲಿ ತನ್ನ ಕಾರ್ಯಗಳನ್ನ ಮುಂದುವರಿಸಿದ್ರು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಉದ್ದಟತನ ತೋರುವಂತಹ ಎಲ್ಲ ಕ್ಷತ್ರಿಯರನ್ನು ಕೂಡ ನಾಶ ಮಾಡುವಂತಹ ಉದ್ದೇಶದಿಂದ ಈ ಅವತಾರ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇಲ್ಲಿ ತಮಗೆ ಗೊತ್ತಿದೆ ತಾಯಿಯ ಶಿರನ್ನ ಯಾಕೆ ಛೇದನ ಮಾಡಿದ ಪರಶುರಾಮ ಅನ್ನುವಂಥ ವಿಚಾರ. ಇಲ್ಲಿ ಪರಶುರಾಮನ ತಂದೆ ಜಮದಗ್ನಿ ಮಹಾಕೋಪಿಷ್ಟ. ಆದರೆ ಒಂದು ದಿನ ಈ ಜಮದಗ್ನಿಯ ಪತ್ನಿ ರೇಣುಕಾ ಸ್ನಾನಕ್ಕೆ ಹೋದಾಗ ಅಲ್ಲಿ ಚಿತ್ರರಥ ಅನ್ನುವಂಥ ಗಂಧರ್ವನನ್ನು ನೋಡಿ ವ್ಯಾಮೋಹಗೊಂಡು ಅಲ್ಲೇ ಸ್ವಲ್ಪ ಕಾಲ ಕಳೆದು ನಂತರದಲ್ಲಿ ಆಶ್ರಮಕ್ಕೆ ಬರ್ತಾಳೆ. ಇದನ್ನು ಕಂಡ ತಂದೆ ಜಮದಗ್ನಿ ಇಷ್ಟು ತಡದಿಂದ ಯಾಕೆ ಆಶ್ರಮಕ್ಕೆ ಬಂದೆ ಅನ್ನುವಂಥ ವಿಚಾರ ತಿಳಿದು ಆಕೆಯ ಕತ್ತನ್ನ ಕತ್ತರಿಸಲಿಕ್ಕೆ ಮಕ್ಕಳಿಗೆ ಆಜ್ಞಾಪಿಸ್ತಾನೆ. ಏಕೆಂದ್ರೆ ರಮಣವಂತ, ಸುಷೇಣ, ವಸು ಮತ್ತು ವಿಶ್ವಾವಸು ಅನ್ನುವಂಥ 4 ಜನ ಸಹೋದರರಿರ್ತಾರೆ. ಆದರೆ ಈ 4 ಜನ ಮಕ್ಕಳು ಕೂಡ ನಿರಾಕರಿಸಿದಾಗ 5ನೇಯವನಾದಂತಹ ಪರಶುರಾಮ ತನ್ನ ತಂದೆಯ ಆಜ್ಞೆಯನ್ನು ನೆರವೇರಿಸಿದಾಗಿ ಮುಂದೆ ಬರ್ತಾನೆ. ಆಗ ಆ ಜಮದಗ್ನಿ 4 ಮಕ್ಕಳಿಗೆ ಶಾಪವನ್ನ ಕೊಟ್ಟು ಪರಶುರಾಮನಿಗೆ ಒಂದು ವರವನ್ನ ಬೇಡ್ಕೋ ಅನ್ನುವಂಥ ವಿಚಾರವನ್ನ ತಿಳಿಸ್ತಾನೆ. ಆ ಹಿನ್ನೆಲೆಯಲ್ಲೇ ಪರಶುರಾಮ ತನ್ನ ತಾಯಿಯ ತಪ್ಪನ್ನು ಮನ್ನಿಸಿ ಅವಳಿಗೆ ಜೀವದಾನ ಮಾಡುವಂತ ಕೇಳಿದ್ದು, ನಂತರ ಈ 4 ಅಣ್ಣಂದರನ್ನೂ ಕೂಡ ಮೊದಲಿನ ಸ್ಥಿತಿಯಲ್ಲೇ ಪಡೆಯುವಂತಾಗ್ಲಿ ಅನ್ನುವಂಥ ಒಂದು ವರವನ್ನ ಕೇಳ್ಕೊಳ್ತಾನೆ. ಮತ್ತೆ 3ನೆಯ ವರ ಯಾವುದು ಅಂತ ಹೇಳಿದ್ರೆ ಕೋಪವನ್ನ ಬಿಡಬೇಕು ಅನ್ನುವಂಥ ಒಂದು ವರ. ಅದು ಯಾರಿಗೆ ಕೋಪ? ಸಾಕ್ಷಾತ್ ತನ್ನ ತಂದೆಯಾದಂತಹ ಜಮದಗ್ನಿಗೆ ಕೋಪವನ್ನ ಮಾಡಿಕೊಳ್ಬಾರ್ದು, ಕೋಪವನ್ನ ಈ ದಿನದಿಂದಲೇ ತ್ಯಜಿಸಬೇಕು ಅನ್ನುವಂಥ ಒಂದು ವರವನ್ನ ಕೇಳಿಕೊಳ್ತಾನೆ. ಹಾಗಾಗಿನೇ ಪರಶುರಾಮ ಬೇಡಿದಂತಹ ಈ ವರಗಳನ್ನ ಜಮದಗ್ನಿ ಋಷಿ ಅನುಗ್ರಹಿಸ್ತಾರೆ. ಅಂದಿನಿಂದ ಜಮದಗ್ನಿಯ ಕೋಪ ಕಡಿಮೆ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಅಶ್ವಮೇಧ ಯಾಗವನ್ನ ಮಾಡಿ ಭೂಮಿಯನ್ನೆಲ್ಲ ಗೆದ್ದು ಕಶ್ಯಪನಿಗೆ ದಾನವನ್ನ ಮಾಡ್ತಾನೆ. ತನ್ನ ತಂದೆಯ ಸಾವಿನಿಂದ ಅತ್ಯಂತ ದುಃಖಿತನಾದಂತಹ ಪರಶುರಾಮ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ. ತಾನು ಮಾಡಿರುವಂತಹ ಪಾಪಗಳನ್ನ ಪರಿಹಾರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇದರಿಂದ ಶಿವನಿಂದ ಅನುಗ್ರಹವನ್ನು ಪಡ್ಕೊಂಡು ತಪಸ್ಸನ್ನ ಮಾಡ್ತಾ ಈಗಲೂ ಕೂಡ ಮಹೇಂದ್ರ ಪರ್ವತದಲ್ಲಿ ಜೀವಂತವಿದ್ದಾನೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮನು ಕೂಡ ಒಬ್ಬ ಅನ್ನುವಂಥ ಉಲ್ಲೇಖ ಈ ಒಂದು ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ. ಇಲ್ಲಿ ಪರಶುರಾಮನಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಪೌರಾಣಿಕ ಕಥೆ ಕೂಡ ಇದೆ. ಇಲ್ಲಿ ಕಾರ್ತವೀರ್ಯಾರ್ಜುನ ಜಮದಗ್ನಿ ಆಶ್ರಮಕ್ಕೆ ಒಮ್ಮೆ ಬರ್ತಾನೆ. ಅಲ್ಲಿ ಅತಿಥಿ ಸತ್ಕಾರವನ್ನು ಪಡ್ಕೊಂಡು ಅಲ್ಲಿದ್ದಂತಹ ಕಾಮಧೇನು ಕಪಿಲೆ ಅನ್ನುವಂಥ ಹಸುವನ್ನ ತನಗೆ ಕೊಡಬೇಕು ಅಂತ ಹೇಳಿ ಜಮದಗ್ನಿಯನ್ನ ಕೇಳ್ಕೊಳ್ತಾನೆ. ಆದರೆ ಜಮದಗ್ನಿ ಆ ಹಸುವನ್ನ ಕೊಡ್ಲಿಕ್ಕೆ ಒಪ್ಪಲ್ಲ. ಈ ಒಂದು ಸಂದರ್ಭದಲ್ಲೇ ಕಾರ್ತವೀರ್ಯಾರ್ಜುನನಿಗೆ ತುಂಬಾ ಕೋಪ ಬಂದು ಜಮದಗ್ನಿಯ ಮೇಲೆ ಯುದ್ಧವನ್ನ ಮಾಡಿ ಜಮದಗ್ನಿಯನ್ನ ಕೊಂದು ಬಿಡ್ತಾನೆ. ಈ ವಿಷಯ ತಿಳಿದಂತಹ ಪರಶುರಾಮ ತುಂಬಾ ಕೋಪಾವಿಷ್ಟನಾಗಿ ಮಹಿಷ್ಮತಿ ನಗರಕ್ಕೆ ಹೋಗ್ತಾನೆ. ಅಲ್ಲಿ ಕಾರ್ತವೀರ್ಯಾರ್ಜುನ ಇರ್ತಾನೆ. ಆಗ ಕೋಪದಿಂದ ಪರಶುರಾಮ ಕಾರ್ತವೀರ್ಯಾರ್ಜುನನ 1000 ತೋಳುಗಳನ್ನ ಕತ್ತರಿಸ್ಬಿಡ್ತಾನೆ. ಇದೇ ಸಂದರ್ಭದಲ್ಲೇ ಕಾರ್ತವೀರ್ಯಾರ್ಜುನನ ಸಹಾಯಕ್ಕೆ ಬಂದಂತಹ ಹಲವಾರು ಕ್ಷತ್ರಿಯ ರಾಜರನ್ನು ಕೂಡ ಸದೆ ಬಡಿತಾನೆ. 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ
ಕ್ಷತ್ರಿಯರನ್ನೆಲ್ಲ ಕೊಂದು ಅವರ ರಕ್ತದಿಂದ ಪಿತೃತರ್ಪಣವನ್ನು ಕೊಡ್ತಾನೆ. ಇನ್ನು ಮಹಾಭಾರತದ ಸಂದರ್ಭದಲ್ಲೂ ಕೂಡ ಪಾಂಡವರ ಜೊತೆಯಲ್ಲಿ ಕಾಳಗಕ್ಕೆ ಇಳಿಯದೆ ಸಂಧಿ ಮಾಡಿಕೊಳ್ಳುವ ಉದ್ದೇಶದಿಂದ ದುರ್ಯೋಧನನಿಗೆ ಒಂದು ಬೋಧನೆಯನ್ನು ಮಾಡ್ತಾನೆ. ಅಂಬೆ ಪ್ರಕರಣದಲ್ಲಿ ಭೀಷ್ಮಾಚಾರ್ಯರೊಂದಿಗೆ ಘೋರ ಕಾಳಗವನ್ನ ಮಾಡ್ತಾನೆ. ಬ್ರಾಹ್ಮಣ ವೇಷದಲ್ಲಿ ಬಂದು ಶಸ್ತ್ರಾಭ್ಯಾಸ ಮಾಡಿದಂತಹ ಕರ್ಣನ ಮೋಸ ಗೊತ್ತಾದಾಗ ತಾನು ಕೊಟ್ಟ ಅಸ್ತ್ರಗಳು ಯುದ್ಧದಲ್ಲಿ ಫಲಿಸದಂತೆ ಶಾಪವನ್ನ ಕೊಡ್ತಾನೆ. ಈತ ದ್ರೋಣಾಚಾರ್ಯರಿಗೆ ಗುರುವಾಗಿ ಇದ್ದಂಥವನು. ಇನ್ನು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಮತ್ತೆ ಕರ್ಣ ಪರಶುರಾಮನ ಶಿಷ್ಯರಾಗಿರ್ತಾರೆ. ಇನ್ನು ಇಲ್ಲಿ ಬಂಧುಗಳೇ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಪರಶುರಾಮನ ಅವತಾರ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು 6ನೇ ಅವತಾರ. ಇದರ ಹಿಂದೆ ವಿಷ್ಣುವಿನ ಅವತಾರಗಳಾದಂತಹ ರಾಮಾವತಾರದಲ್ಲಾಗ್ಲಿ ಅಥವಾ ಮಹಾಭಾರತದ ಸಂದರ್ಭದಲ್ಲಿ ಕೃಷ್ಣಾವತಾರದಲ್ಲಿಯೂ ಕೂಡ ಪರಶುರಾಮರು ಸಹಬಾಳ್ಯವನ್ನು ಹೊಂದಿದ್ದರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ತ್ರೇತಾಯುಗದಲ್ಲೂ ದ್ವಾಪರ ಯುಗದಲ್ಲೂ ಕೂಡ ವಿಷ್ಣುವಿನ ಅವತಾರ ಪರಶುರಾಮರ ಅವತಾರವಾಗಿ ಈ 2 ಯುಗಗಳಿಗೂ ಕೂಡ ಸಂಪರ್ಕದಂತೆ ಇದ್ದಂಥವರು. ಹಾಗಾಗಿ ಈ 2 ಅಂದ್ರೆ ಇಲ್ಲಿ ರಾಮಾವತಾರ ಮತ್ತೆ ಕೃಷ್ಣಾವತಾರ ಈ 2ರೊಂದಿಗೂ ಕೂಡ ಸಹಬಾಳ್ವೆಯನ್ನು ಹೊಂದಿರುವಂತಹ ಏಕೈಕ ವಿಷ್ಣುವಿನ ಅವತಾರ ಅಂತ ಹೇಳಿದ್ರೆ ಅದು ಪರಶುರಾಮನ ಅವತಾರ. ಹಾಗಾಗಿ ಈ ದಿನ ಅತ್ಯಂತ ಪವಿತ್ರವಾಗಿರುವಂತಹ ದಿನ ಆಗಿರೋದ್ರಿಂದ ಪರಶುರಾಮನನ್ನ ಆರಾಧನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವಂತಹ ಶತ್ರುಗಳನ್ನ ನಿಗ್ರಹ ಮಾಡುವಂತಹ, ಶತ್ರುಗಳನ್ನ ನಾವು ದೂರ ಇಡುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನ ಕಾಣಬೇಕು ಅನ್ನುವಂಥ ಉದ್ದೇಶ ಕೆಲವರಿಗಿರ್ಬೋದು. ಅಂಥವರು ಈ ದಿನ ಪರಶುರಾಮನನ್ನ ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ಪರಶುರಾಮನ ಅವತಾರದಿಂದ ನಾವು ತಿಳಿಯಬೇಕಾಗುವಂಥ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ವಿನಯಶೀಲತೆಯೂ ಇರುತ್ತೆ, ಆಕ್ರಮಣ ಮಾಡುವಂಥ ಒಂದು ಬುದ್ಧಿಯೂ ಕೂಡ ಇರುತ್ತೆ. 2 ಗುಣಗಳು ಕೂಡ ಒಬ್ಬ ವ್ಯಕ್ತಿಯಲ್ಲೇ ಇದ್ರೂ ಕೂಡ ಅದು ಸಂದರ್ಭಾನುಸಾರವಾಗಿ ವಾತಾವರಣಕ್ಕೆ, ಸನ್ನಿವೇಶಕ್ಕೆ ಅನುಗುಣವಾಗಿ ಆ ಒಂದು ವ್ಯಕ್ತಿತ್ವ ಪ್ರದರ್ಶನವಾಗುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ಈ ದಿನ ಪರಶುರಾಮನೇ ಕೇಳಿದಂತಹ 3ನೆಯ ವರ ಏನಿದೆ, ಕೋಪವನ್ನ ಬಿಟ್ಟು ಬಿಡಬೇಕು ಅನ್ನುವಂಥ ಒಂದು ವಿಚಾರ, ತಂದೆಗೆ ತಿಳಿಸಿದಂತಹ ವಿಚಾರ ಏನಿದೆ ಅದು ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತಕ್ಕೆ ಬರುತ್ತೆ. ಹಾಗಾಗಿ ಈ ದಿನ ಪರಶುರಾಮನ ದರ್ಶನವನ್ನ ಮಾಡಿ ನಮ್ಮಲ್ಲಿರುವಂತಹ ಕೋಪ ತಾಪಗಳನ್ನ ಕಡಿಮೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಪರಶುರಾಮನ ಅನುಗ್ರಹದಿಂದ ನಮ್ಮಲ್ಲಿ ಸುಖ, ಶಾಂತಿ, ಸಮೃದ್ಧಿಯ ಜೀವನ ಸಾಧ್ಯವಾಗುತ್ತೆ. ಅದನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಸಮೃದ್ಧಿಯನ್ನ ಕಾಣಲಿಕ್ಕೂ ಕೂಡ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ಇದನ್ನ ಸಂಪೂರ್ಣವಾಗಿ ನಿಮ್ಮದಾಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಕಥೆಗಳನ್ನ ಶ್ರವಣ ಮಾಡುವಂಥದ್ದು, ಹಾಗೆ ದಶಾವತಾರಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ಳುವಂಥದ್ದು ತುಂಬಾ ಸೂಕ್ತವಾದಂತಹ ವಿಚಾರ. ಇದನ್ನ ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥ ಕಾಲ ಇದು. ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಇರುವಂಥದ್ದು. ನೆನ್ನೆಗಿಂತ ಈ ದಿನ ಸ್ಥಿತಿ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಸಂಪಾದನೆಯಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಿ ಈ ದಿನ ಹಣ ನಿಮ್ಮ ಕೈಗೆ ಬರುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಹೊಸ ಯೋಜನೆಗಳನ್ನು ಬಹಳ ಜವಾಬ್ದಾರಿಯುತವಾಗಿ ಜಾರಿಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಇದೆ, ಪೂರ್ವ ಸಿದ್ಧತೆ ಕೂಡ ಇದೆ. ಹಾಗಾಗಿನೇ ಈ ಒಂದು ಹೊಸ ಕೆಲಸ ಏನಿದೆ ಅದು ನಿಮಗೆ ಉತ್ತಮವಾದಂಥ ಒಂದು ಆದಾಯದ ಮೂಲ ಆಗತ್ತೆ. ಅಲ್ಲಿಂದ ಹಣಕಾಸಿನ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ಈ ದಿನ ವಿದೇಶದಲ್ಲಿರುವಂಥವರಿಂದಾಗಲಿ ಅಥವಾ ಪರ ಸ್ಥಳದಲ್ಲಿರುವಂಥವರು ನಿಮ್ಮ ಬಂಧುಗಳಿಂದ ಅಥವಾ ಸ್ನೇಹಿತರಿಂದ ಒಂದು ವಿಶೇಷವಾದಂತಹ ಶುಭ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸಂತೋಷಕ್ಕೇನೂ ಕೊರತೆ ಇಲ್ಲ. ನಿಮ್ಮ ಮಕ್ಕಳ ಬಗ್ಗೆ, ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ, ವಯಸ್ಸಾದವರ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಇಚ್ಛಿತ ಕೆಲಸ ಕಾರ್ಯಗಳೇನಿದೆ ಅದೆಲ್ಲವೂ ಕೂಡ ಕೈಗೂಡುವಂಥದ್ದು. ಅಂದರೆ ನೀವು ಹಿಡಿದಂಥ ಕೆಲಸ ಕಾರ್ಯಗಳು ಸಂಪೂರ್ಣವಾಗುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಈ ದಿನ ಆದಷ್ಟು ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಯಾವುದೇ ರೀತಿಯ ವಾದ ವಿವಾದಗಳು, ಪ್ರತಿವಾದಗಳು ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ತಟಸ್ಥವಾಗಿಯೇ ಉಳಿದಿರಿ, ಒಳ್ಳೆಯದಾಗುತ್ತೆ. ಇನ್ನು ಸಾಮಾಜಿಕ ವಲಯದಲ್ಲಿ ನಿಮಗೆ ಉತ್ತಮವಾದಂತಹ ಸ್ಥಾನಮಾನಗಳು ಸಿಕ್ಕುವಂಥದ್ದು ಇದೆ. ಇದರಿಂದ ನಿಮಗೆ ಮತ್ತಷ್ಟು ತೃಪ್ತಿ ಮತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಉತ್ಸಾಹ ಜೊತೆಯಲ್ಲೇ ಬರುವಂಥದ್ದು ಇದೆ.
ಈ ದಿನ ಸಮಾಜದಲ್ಲಿರುವಂಥ ಗಣ್ಯರನ್ನು ಭೇಟಿ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ಭೇಟಿಯ ಉದ್ದೇಶ ಫಲಪ್ರದವಾಗಬೇಕು. ಅದಕ್ಕಾಗಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಇಂತಹ ಭೇಟಿಗಳನ್ನು ನೀವು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಗ್ರಹ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾದಂಥ ಒಂದು ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿಯೇ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇನ್ನು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಯಾಣ ಇದ್ದರೆ, ಅದರಲ್ಲೂ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಅದನ್ನು ನೀವು ಮೊಟಕುಗೊಳಿಸುವಂಥದ್ದು ಅಥವಾ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಪ್ರಯಾಣದಿಂದ ವಾಹನದಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ ಈ ದಿನ. ಇನ್ನು ಈ ದಿನ ಪ್ರಮುಖ ಯೋಜನೆಗಳಲ್ಲಿ ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಮೊದಲು ಗುರುತಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ನಡೆಸುವಂಥವರು ಮಾತ್ರ ಈ ದಿನ ಎಚ್ಚರಿಕೆಯಿಂದ ಇರಿ. ಹಾಗೆ ಯಾವುದೇ ರೀತಿಯ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮಗೆ ಆತ್ಮವಿಶ್ವಾಸ ಏನೋ ಚೆನ್ನಾಗಿರುತ್ತೆ, ಆದರೆ ಕೆಲವೊಂದು ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ನಿಮ್ಮ ಮನಸ್ಸು 100ಕ್ಕೆ 100ರಷ್ಟು ರೆಡಿಯಾಗಿರಲ್ಲ. ಇದರಿಂದ ನೀವು ಭಯದಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಎಡವಟ್ಟುಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ವಿಚಾರ ಆದರೂ ಕೂಡ ಅದರ ಪೂರ್ವಾಪರಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಸಾಧಕ ಬಾಧಕಗಳನ್ನು ನೋಡೇನೆ ಮುಂದುವರಿಬೇಕಾಗತ್ತೆ. ಇನ್ನು ಕುಟುಂಬಸ್ಥರ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಮಾತುಕತೆ ನಡೆಸುವಂಥದ್ದು, ಒಂದು ಜಗಳ ಆಗಲಿ ಭಿನ್ನಾಭಿಪ್ರಾಯಗಳಾಗಲಿ ಬರಬಾರ್ದು. ಆ ರೀತಿಯಲ್ಲಿ ಈ ದಿನ ನೀವೇ ನೋಡಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಮಾತಿಗೆ ಅಷ್ಟೊಂದು ಮೌಲ್ಯ ಇಲ್ಲ. ಅಂದರೆ ನಿಮ್ಮ ಯೋಜನೆಗಳಾಗಲಿ ನಿಮ್ಮ ಅಭಿಪ್ರಾಯಗಳಾಗಲಿ ಅಷ್ಟೊಂದು ಬೆಲೆ ಅನ್ನುವಂಥದ್ದು ಸಿಕ್ಕದೇ ಇದ್ದಾಗ ಈ ದಿನ ಅಗತ್ಯ ಇದ್ದರೆ ಮಾತ್ರ ನೀವು ಸಲಹೆ ಕೊಡಿ, ಇಲ್ಲಾಂದರೆ ತಟಸ್ಥರಾಗಿ ಇರುವಂಥದ್ದೇ ಉತ್ತಮ. ಇನ್ನು ಈ ದಿನ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ಎದುರಾಗತ್ತೆ, ಅದನ್ನು ತಾಳ್ಮೆಯಿಂದ ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ತಾಳ್ಮೆ ಮತ್ತು ಸಂಯಮ ಕೂಡ ನಿಮಗೆ ಅಗತ್ಯವಾಗಿ ಬೇಕಾಗತ್ತೆ. ಇನ್ನು ಈ ದಿನ ಕೆಲಸದ ಹೊಣೆಗಾರಿಕೆ ಅಧಿಕವಾಗುವಂಥ ಸಂಭವ ಇರೋದರಿಂದ ಎಲ್ಲ ಒಂದು ಕಡೆ ಬೇಸರದಲ್ಲೇ ಈ ದಿನ ಮುಕ್ತಾಯವಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಕೆಲಸಗಳನ್ನು ಬೇರೆಯವರಿಗೆ ಹಂಚಿ ನೀವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಅದರ ಮೇಲು ಉಸ್ತುವಾರಿಯನ್ನು ವಹಿಸಿಕೊಂಡು ಪೂರ್ಣ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ನಿಮಗೂ ಕೂಡ ಮಿಶ್ರ ಫಲಗಳ ಯೋಗ ಇದೆ. ಅಂದರೆ ಕೆಲಸ ಕಾರ್ಯಗಳಿಂದ ನಿಮಗೆ ಸಂಪೂರ್ಣವಾದಂಥ ಒಂದು ಫಲಿತಾಂಶಗಳು ಸಿಕ್ಕಲ್ಲ. ಹಾಗೆ ಈ ದಿನದ ಒಂದು ವಾತಾವರಣ ಏನಿದೆ ಅದು ಹೆಚ್ಚು ಕಮ್ಮಿ ಕಲಹದ ವಾತಾವರಣದ ರೀತಿಯಲ್ಲೇ ಇರುವಂಥದ್ದು. ಈ ದಿನ ಯಾರನ್ನೇ ನೀವು ಮಾತಾಡಿಸಿದ್ರೂ ಕೂಡ ಅವರೇ ನಿಮ್ಮ ಮೈ ಮೇಲೆ ಎರಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮದು ತಪ್ಪಿಲ್ಲ ಅಂದರೂ ಕೂಡ ತಪ್ಪಾಗಿದೆ ಅಂತ ಹೇಳಿ ಸಾಬೀತುಪಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಈ ದಿನ ನಿಮ್ಮನ್ನು, ನಿಮ್ಮ ವರ್ಚಸ್ಸನ್ನು, ನಿಮ್ಮ ಪ್ರತಿಭೆಯನ್ನು ಮೂಲೆ ಗುಂಪು ಮಾಡಬೇಕು ಅನ್ನುವಂಥ ಹುನ್ನಾರ ಕೆಲವರಲ್ಲಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಸಹಾಯದಿಂದ ಒಂದು ಸಮಸ್ಯೆ ಈ ದಿನ ಬಗೆಹರಿಯುತ್ತೆ. ಬಹಳ ಕಷ್ಟದ ಸಮಸ್ಯೆ ಅದು. ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದ್ರಿ ಪರಿಹಾರ ಬೇಕು ಅಂತ ಹೇಳಿ. ಈ ದಿನ ಅದಕ್ಕೆ ಒಂದು ರೀತಿಯ ಬದಲಾವಣೆಯ ಫಲಿತಾಂಶ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನ ಕೆಲಸದ ಒಂದು ಸ್ಥಳದಲ್ಲಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಕೆಲವರು ನಿಮ್ಮ ಬಗ್ಗೆ ಚಾಡಿ ಹೇಳುವಂಥ ಒಂದು ಸಾಧ್ಯತೆ ಇದೆ. ಮೇಲಧಿಕಾರಿಗಳಿಗೆ ತಪ್ಪು ಅಭಿಪ್ರಾಯ ಮೂಡಿಸುವಂಥ ಒಂದು ಪ್ರಯತ್ನ ಅಂದರೆ ಈ ರೀತಿಯ ವಿದ್ಯಮಾನಗಳಿಂದಲೇ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಇಚ್ಛೆ ನೆರವೇರುತ್ತೆ, ಆದರೆ ಕೆಲವು ವಿಚಾರಗಳಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಹಾಗೆ ನೆನೆಗುದಿಗೆ ಬೀಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಯಿತೋ ಅಷ್ಟೇ ನಿಮ್ಮ ಪಾಲಿಗೆ ಬಂದದ್ದು, ಅದನ್ನೇ ನೀವು ಅನುಭವಿಸಬೇಕಾಗತ್ತೆ. ಇನ್ನು ಯಾರಿಂದಲೂ ಕೂಡ ಏನನ್ನೂ ಕೂಡ ನೀವು ನಿರೀಕ್ಷೆ ಮಾಡಬೇಡಿ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು
ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಯಾವುದೇ ರೀತಿಯಲ್ಲಿ ದುರಸ್ತಿ, ರಿಪೇರಿ ಕಾರ್ಯಗಳನ್ನು ಮಾಡಬೇಕು ಮನೆಗೆ ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಇನ್ನೊಮ್ಮೆ ಆಲೋಚನೆ ಮಾಡಿ ಮುಂದುವರಿಸಿ. ಈ ದಿನ ನೀವು ಆತುರವಾಗಿ ತೀರ್ಮಾನವನ್ನು ಕೈಗೊಂಡು ನಾಳೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಇದೆ, ತುಂಬ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ, ಕೀರ್ತಿ ಸ್ಥಾನ ಇದು. ಹಾಗಾಗಿ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಗೌರವಯುತವಾದಂಥ ಸ್ಥಾನಮಾನ ಲಭ್ಯವಾಗುತ್ತೆ. ಇನ್ನು ವ್ಯವಹಾರಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಉಂಟಾಗಬಹುದು. ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಸಂಯಮ ನಿಮ್ಮಲ್ಲಿದೆ ಈ ದಿನ. ಇನ್ನು ಈ ದಿನ ಬಹಳ ಮುಖ್ಯವಾದಂಥ ಗುರುತರವಾದಂಥ ಒಂದು ಸಮಸ್ಯೆ ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥದ್ದು, ಅದು ನಿಮ್ಮ ಸ್ನೇಹಿತರ ಸಹಕಾರದಿಂದ ಈ ದಿನ ನಿಮಗೆ ಪರಿಹಾರ ಆಗುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಆ ಸಮಸ್ಯೆಗೆ ನಿಮಗೆ ಉತ್ತಮವಾದಂತಹ ಒಂದು ಫಲಶ್ರುತಿ ಸಿಕ್ಕತ್ತೆ. ಇನ್ನು ಈ ದಿನ ಈ ಸಣ್ಣ ಪುಟ್ಟ ವಿಚಾರಗಳೇನಿದೆ ಅದನ್ನು ಹಾಗೆ ಪಕ್ಕಕ್ಕೆ ಬಿಡುವಂಥದ್ದು ಉತ್ತಮ. ಏಕೆಂದರೆ ಗುರುತರವಾದಂತಹ ಕೆಲಸ ಕಾರ್ಯಗಳಿರುವಂತಹ ಸಂದರ್ಭದಲ್ಲಿ ನೀವು ಈ ಸಣ್ಣ ವಿಚಾರಗಳ ಕಡೆ ಗಮನ ಕೊಡಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದಂಥ ಒಂದು ಸಹಕಾರ ಸಿಕ್ಕತ್ತೆ. ಕೆಲಸಗಳನ್ನು ಅವರು ಕೂಡ ಪರಿಗಣಿಸ್ತಾರೆ. ಅದರಲ್ಲಿ ನಿಮ್ಮ ಒಂದು ವಿಚಾರದಲ್ಲಿ ನೀವು ತೆಗೆದುಕೊಂಡಂಥ ತೀರ್ಮಾನಗಳೇನಿದೆ ಅದು ಅವರಿಗೂ ಕೂಡ ಇಷ್ಟ ಆಗುವಂಥದ್ದು. ಹಾಗಾಗಿನೇ ಈ ದಿನ ಅಡ್ಡಿ ಆತಂಕಗಳನ್ನು ಕಡಿಮೆ ಮಾಡಿಕೊಂಡು ಮುಂದುವರಿಯುವಂಥ ಒಂದು ಸಾಮರ್ಥ್ಯ, ದೂರದರ್ಶಿತ್ವ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ದಿನ ಅನುಕೂಲಕರವಾಗಿರುವಂಥ ಸಂದರ್ಭದಲ್ಲೇ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ವ್ಯವಹಾರದಲ್ಲಿ ಒಂದು ದೂರದರ್ಶಿತ್ವವನ್ನು ಇಟ್ಕೊಂಡು ಮುಂದಾಲೋಚನೆಯಿಂದ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಕೆಲಸದ ಒತ್ತಡ ಒಂದು ಕಡೆ ಆದರೆ, ನಾಳಿನ ದೃಷ್ಟಿಯಿಂದ ನೀವು ತೆಗೆದುಕೊಳ್ಬೇಕಾದಂತಹ ಕೆಲವೊಂದು ತೀರ್ಮಾನಗಳು, ಆದರೆ ಆ ತೀರ್ಮಾನಗಳಲ್ಲಿ ಆಗಬೇಕಾದಂತಹ ಕೆಲವೊಂದು ಮಾರ್ಪಾಡುಗಳು, ಮಾಡಿಫಿಕೇಷನ್ಸು, ಇದಕ್ಕೂ ಕೂಡ ಈ ದಿನ ತುಂಬ ಗಮನ ಕೊಡ್ತೀರಿ. ಹಾಗಾಗಿ ಈ ದಿನ ನಿಮಗೆ ಮಾರ್ಗದರ್ಶನ ಸಿಕ್ಕತ್ತೆ. ನೀವು ಕೂಡ ಬೇರೆಯವರಿಗೆ ಮಾರ್ಗದರ್ಶನ ನೀಡುವಂಥ ಒಂದು ಒಳ್ಳೆಯ ಸ್ಥಾನ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಚಾಲೆಂಜಿಂಗ್ ಆಗಿರುವಂತಹ ದಿನ, ಅಷ್ಟೇ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಸ್ಮರಣೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ ಇದು, ಧನಸ್ಥಾನ ಇದು. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಪ್ಪುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಒಂದು ಕಡೆ ನೀವು ಸಂಪಾದನೆ ಮಾಡಿದಂಥ ಹಣವೇ, ಕಷ್ಟಪಟ್ಟು ದುಡಿದಂಥ ಹಣವೇ ಈ ದಿನ ನಿಮ್ಮ ಕಣ್ಣೆದುರಿಗೆ ಒಂದು ರೀತಿಯಲ್ಲಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಈ ದಿನ ಹಣಕ್ಕೂ ಬೆಲೆ ಇಲ್ಲ. ಹಾಗೆ ಹಣದಿಂದ ನೀವು ಮಾಡುವಂಥ ಪ್ರಯತ್ನ ಕೂಡ ನಿಮಗೆ ಹಿನ್ನಡೆಯನ್ನು ತರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲಸ ಕಾರ್ಯಗಳ ನಿರ್ವಹಣೆಯ ಸಂದರ್ಭದಲ್ಲಿ ನೀವು ಮಾಡುವಂಥ ಪ್ರಯಾಣ ಅದು ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಆ ಸಂದರ್ಭದಲ್ಲೇ ನಿಮಗೆ ಅಪರಿಚಿತರು ಕೂಡ ಕೆಲವೊಮ್ಮೆ ಒತ್ತಡವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಅಲ್ಲೂ ಕೂಡ ನಿಮಗೆ ಒಂದು ರೀತಿಯ ಹೋರಾಟದ ಮನೋಭಾವವೇ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೂ ಕೂಡ ನಿಮಗೆ ಸುಲಭಕ್ಕೆ ಬರಲ್ಲ. ಧೈರ್ಯದಿಂದ ಮುನ್ನುಗ್ಗಿದ್ರೆ ಮಾತ್ರ ಕೆಲಸಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಆತ್ಮವಿಶ್ವಾಸವನ್ನು ಈ ದಿನ ಹೆಚ್ಚಿಸ್ಕೊಳ್ಬೇಕು. ಇದರಿಂದ ಉತ್ತಮ ಫಲವನ್ನು ಪಡ್ಕೊಳ್ಳುವಂಥ ಒಂದು ಒಳ್ಳೆಯ ಯೋಗ ಇದೆ. ಇನ್ನು ವ್ಯವಹಾರದಲ್ಲಿ ಕೆಲವರ ಒಂದು ತಾಪತ್ರಯಗಳು ಇರುವಂಥದ್ದು, ಅವರ ಒಂದು ಅಡೆತಡೆ ಇರ್ಬೋದು, ಅಥವಾ ಅವರು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ಸ್ಪರ್ಧೆ, ಒಂದು ರೀತಿಯಲ್ಲಿ ಪೈಪೋಟಿ ಇದ್ದರೂ ಕೂಡ ಅದನ್ನು ಸ್ವಲ್ಪ ಸಂಯಮದಿಂದ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಹಣಕಾಸಿನ ವಿಚಾರವಾಗಲಿ, ಕೆಲಸದ ವಿಚಾರದಲ್ಲಾಗಲಿ ನೀವು ಯಾವುದೇ ರೀತಿಯ ಸ್ವಂತ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ.
ಬರುವಂಥ ಅವಕಾಶಗಳೇನಿದೆ ಅದು ವಿದ್ಯಾರ್ಥಿಗಳು ವಿಶೇಷವಾಗಿ ಗಮನಿಸಬೇಕು. ಅದನ್ನು ಒಂದು ಸಮಯಕ್ಕೆ ಸರಿಯಾಗಿ ಅದಕ್ಕೆ ಪ್ರತಿಕ್ರಿಯೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅನುಕೂಲಕರವಾದಂಥ ಸನ್ನಿವೇಶಗಳು ಒದಗುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನಿಮ್ಮ ಮನಸ್ಸು ಬಹಳ ವಿಶೇಷವಾದಂಥ ಪ್ರತಿಕ್ರಿಯೆಗೆ ಕಾಯ್ತಾ ಇರುತ್ತೆ. ಹಾಗಾಗಿ ಯಾರಾದರೂ ನಿಮ್ಮನ್ನು ಹೊಗಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿದ್ರೆ ಅಂಥವರ ವಿಚಾರದಲ್ಲಿ ನೀವು ಈ ದಿನ ತುಂಬ ವಿಸ್ಮಿತರಾಗುವಂಥದ್ದು, ಜೊತೆಗೆ ಅದಕ್ಕೆ ಒಂದು ರೀತಿಯ ಪ್ರತಿಕ್ರಿಯೆಯನ್ನು ಕೊಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನದ ಖರ್ಚು ವೆಚ್ಚಗಳ ಬಗ್ಗೆ ಕೂಡ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಅಂದರೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು ಇರಲ್ಲ. ಇನ್ನು ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗಿರೋದ್ರಿಂದಲೇ ಹೊಸ ಯೋಜನೆಗಳ ಬಗ್ಗೆ ಕೂಡ ನಿಮ್ಮ ಗಮನ ಇದೆ. ಹಾಗೆ ಒಳಹರಿವು ಹೆಚ್ಚಾಗುವಂಥದ್ದು, ಅಂದರೆ ನಿಮ್ಮ ಸಂಪಾದನೆ, ನಿಮ್ಮ ಆದಾಯ ಈ ದಿನ ಹೆಚ್ಚುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಕುಟುಂಬದಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾಪಾರ ಕ್ಷೇತ್ರದಲ್ಲಾಗಲಿ ನೀವು ನಿಮ್ಮತನವನ್ನು ಉಳಿಸಿ ಬೆಳೆಸಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಈ ದಿನ ಸಿಕ್ಕತ್ತೆ. ಇನ್ನು ದೂರದ ಊರಿನಿಂದ ಬಂಧುಗಳ ಆಗಮನ ಆಗುವಂಥದ್ದು, ಅವರ ಜೊತೆ ಒಂದು ಚರ್ಚೆ, ಮಾತುಕತೆ ನಿಮಗೆ ವಿಶೇಷವಾದಂಥ ಒಂದು ಒಳನೋಟವನ್ನು ತಂದು ಕೊಡುತ್ತೆ. ಅಂದರೆ ಒಂದು ಒಳ್ಳೆಯ ಇನ್ಸೈಟ್ ಅನ್ನುವಂಥದ್ದು ಸಿಕ್ಕತ್ತೆ. ಒಳ್ಳೆಯ ಜ್ಞಾನ ಸಂಪಾದನೆ, ವಿಶೇಷವಾದಂಥ ವಿಚಾರದಲ್ಲಿ ನಿಮಗೆ ತಿಳುವಳಿಕೆ ಹೆಚ್ಚುವಂಥ ಅವಕಾಶಗಳು ಕೂಡ ಈ ದಿನ ಇದೆ. ಇನ್ನು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ಲಿಕ್ಕೆ ಸನ್ನಿವೇಶ ಚೆನ್ನಾಗಿದೆ. ಗ್ರಹಗತಿಗಳು, ಗ್ರಹ ಸ್ಥಾನಗಳು ಈ ದಿನ ಬಹಳ ಅನುಕೂಲಕರವಾದಂಥ ಒಂದು ಸ್ಥಿತಿಯಲ್ಲಿರುತ್ತೆ. ಅದಕ್ಕಾಗಿಯೇ ಈ ದಿನ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ, ಒಳ್ಳೆಯ ಆಲೋಚನೆಗಳನ್ನು ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಕ್ರಮ ವಹಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಸಲಹೆಯಂತೆ ಕೆಲವು ಸಣ್ಣ ಪುಟ್ಟ ಪರಿಹಾರಕ್ಕೂ ಕೂಡ ಈ ದಿನ ನೀವು ಪ್ರಯತ್ನ ಪಡುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಈ ದಿನ ಈಡೇರುತ್ತೆ. ಆದರೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ರುದ್ರದೇವರನ್ನ ಆರಾಧನೆ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ವ್ಯಯ ಅಂದರೆ ಇಲ್ಲಿ ಖರ್ಚು ವೆಚ್ಚಗಳು. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಅನಿರೀಕ್ಷಿತವಾದಂಥ ಖರ್ಚುಗಳ ಬಾಬ್ತು ಎದುರಾಗುವಂಥದ್ದು ಇದೆ. ಹಾಗೆ ನಿಮ್ಮ ವಿವೇಚನೆ ಆಗಲಿ, ನಿಮ್ಮ ಬುದ್ಧಿವಂತಿಕೆ ಆಗಲಿ ಈ ಖರ್ಚಿನ ಬಾಬ್ತಿನಲ್ಲಿ ನಿಮ್ಮ ಸಹಾಯಕ್ಕೆ ಬರಲ್ಲ. ನಿಮ್ಮ ಕಣ್ಣೆದುರಿಗೆ ಖರ್ಚಾಗುವಂಥದ್ದು. ಹಾಗೆ ಈ ದಿನ ಸ್ವಲ್ಪ ದಂಡ ತೆರಬೇಕಾದಂಥ ಪ್ರಸಂಗಗಳು ಕೂಡ ಬರುವಂಥದ್ದು ಇದೆ. ಇನ್ನು ಯಾರನ್ನೋ ಓಲೈಸುವ ಸಲುವಾಗಿ ಕೂಡ ಖರ್ಚನ್ನು ಮಾಡುವಂಥ ಒಂದು ಸನ್ನಿವೇಶ ಎದುರಾಗತ್ತೆ. ಒಟ್ಟಾರೆ ಈ ದಿನ ಹಣದ ವಿಚಾರದಲ್ಲಿ ನಿಮ್ಮ ನಿಯಂತ್ರಣ ಮೀರಿ ವೆಚ್ಚಗಳಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ವಾಹನ ನಿರ್ವಹಣೆಗೆ ಕೂಡ ಖರ್ಚು ಹೆಚ್ಚಾಗುವಂಥದ್ದು. ಏಕೆಂದರೆ ಈ ದಿನದ ವಾಹನ ಆಗಲಿ, ನಿಮ್ಮ ಪ್ರಯಾಣ ಆಗಲಿ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇಲ್ಲ. ಇನ್ನು ಕುಟುಂಬ ಸದಸ್ಯರ ಬೆಂಬಲ ಅಷ್ಟಕ್ಕಷ್ಟೇ ಈ ದಿನ. ಅದಕ್ಕಾಗಿ ಅವರಿಂದ ಏನನ್ನೂ ಕೂಡ ಈ ದಿನ ನೀವು ನಿರೀಕ್ಷೆ ಮಾಡಬೇಡಿ. ಇನ್ನು ವಿಶೇಷವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಧೈರ್ಯದಿಂದ ಮುನ್ನುಗ್ಗಿ ಮಾಡಲಿಕ್ಕೆ ಅವಕಾಶಗಳಿದೆ. ಅದು ಈ ದಿನವೇ ನಿಮಗೆ ಫಲಿತಾಂಶವನ್ನು ತರದೇ ಇರಬಹುದು. ಮುಂದಿನ ದಿನಗಳಲ್ಲಿ ಅದರಿಂದ ಉತ್ತಮ ಅವಕಾಶಗಳು, ಫಲಿತಾಂಶಗಳು ನಿಮಗೆ ಹೆಚ್ಚತ್ತೆ. ಆದ್ದರಿಂದ ಸ್ವಲ್ಪ ಧೈರ್ಯ, ಸ್ವಲ್ಪ ಆತ್ಮವಿಶ್ವಾಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಬಹಳ ಋಣಾತ್ಮಕವಾಗಿರ್ತೀರಿ. ಎಲ್ಲವೂ ಕೂಡ ನಿಮ್ಮ ಮೂಗಿನ ನೇರಕ್ಕೆ ನಡೆಯಬೇಕು ಅನ್ನುವಂಥದ್ದೇನಿಲ್ಲ. ಆದರೆ ಕೆಲವೊಂದು ಘಟನೆಗಳು ಘಟಿಸಿದಾಗ ಅದಕ್ಕೆ ಮನಸ್ಥಿತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಕೂಡ ಅನಿವಾರ್ಯ ಇದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನೀವು ತುಂಬ ಹೊಂದಾಣಿಕೆ ಮಾಡಿಕೊಳ್ಬೇಕು. ಸ್ವಲ್ಪ ಸಂಯಮ ಇರಬೇಕು, ತಾಳ್ಮೆ ಇರಬೇಕು. ಅದಕ್ಕಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಆಶಾಭಾವನೆಯಿಂದ ಇರಬೇಕು.
ಒಳ್ಳೆಯದಾಗತ್ತೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ವಿಚಾರ ಮನಸ್ಸಿನ ತುಂಬ ತುಂಬಿಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ಅಷ್ಟು ನಿಮಗೆ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ, ಮನಸ್ಸಿಗೆ ಒಂದು ಧೈರ್ಯ ಬರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ನಂಬಿರುವಂಥವ್ರು, ನಿಮ್ಮನ್ನು ಆಶ್ರಯಿಸಿರುವಂಥವ್ರು ನಿಮ್ಮ ಬಗ್ಗೆ ತೀರಾ ಕೇವಲವಾಗಿ ಮಾಡುವಂಥ ಅಥವಾ ಮಾತಾಡುವಂಥ ಸಂದರ್ಭಗಳು ಬರ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅಂಥ ಒಂದು ಸ್ಥಿತಿಗೆ ನೀವು ಇಳಿಬಾರ್ದು. ಸ್ವಲ್ಪ ಎಚ್ಚರ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ಈ ದಿನ, ಅದು ಕೂಡ ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದ ದಿನ, ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಇದು ವಿಶೇಷ. ಹಾಗೆ ಈ ದಿನ ನಿಮ್ಮ ಮನಸ್ಸು ಕೂಡ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಉತ್ಸಾಹದಲ್ಲಿ ಇರುತ್ತೆ, ತುಂಬ ಎನರ್ಜಿ ಇದೆ. ಅದನ್ನೇ ಒಂದು ಚಾನಲೈಸ್ ಮಾಡಿಕೊಂಡ್ರೆ ಈ ದಿನ ಏನಾದರೂ ಒಂದು ಅದ್ಭುತ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಜ್ಞಾನ, ನಿಮ್ಮ ಅನುಭವ ಬೇರೆಯವರಿಗೆ ಧಾರೆ ಎರೆಯುವಂಥ ಸಂದರ್ಭ ಕೂಡ ಇದೆ. ಅಂದರೆ ಬೇರೆಯವ್ರಿಗೂ ಕೂಡ ನೀವು ತಿಳುವಳಿಕೆಯನ್ನು ಹೇಳುವಂಥದ್ದು, ಅಲ್ಲೂ ಒಂದು ಸಲಹೆ, ಒಂದು ಬುದ್ಧಿಮಾತು ನಿಮ್ಮಿಂದ ಅವರಿಗೆ ವರ್ಗಾವಣೆ ಆಗುವಂಥದ್ದು, ಇದನ್ನೇ KT ಅಂತ ಹೇಳಿ ಕರೆಯುವಂಥದ್ದು, ನಾಲೆಡ್ಜ್ ಟ್ರಾನ್ಸ್ಫರ್ ಆಗುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ಕೆಲಸದ ನಿರ್ವಹಣೆ ಸಂದರ್ಭದಲ್ಲಿ ಮಾಡುವಂಥ ಪ್ರಯಾಣ ನಿಮಗೆ ಅಲ್ಪ ಸ್ವಲ್ಪ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನದ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಶುಭ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗೆ, ಅದು ಕ್ರೀಡಾಪಟುಗಳೇ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳೇ ಇರ್ಬೋದು, ನಿಮಗೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ ಈ ದಿನ. ಅಂದರೆ ಆ ಒಂದು ಸ್ಪರ್ಧೆಯನ್ನು ಧೈರ್ಯದಿಂದ ಎದುರಿಸುವಂಥ ಒಂದು ಕಲೆಗಾರಿಕೆ ನಿಮಗಿದೆ. ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಅನುಭವವನ್ನು ತೋರಿಸಲಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶವೊಂದು ಸಿಕ್ಕತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹವನ್ನು ಹೆಚ್ಚಿಸುವಂಥ ಒಂದು ಸನ್ನಿವೇಶ ನಿಮಗೆ ಬರುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಒಳ್ಳೆಯತನವನ್ನಾಗಲಿ, ನಿಮ್ಮ ಒಂದು ಪ್ರತಿಭೆಯನ್ನಾಗಲಿ ಹೊರತೆಗೆಯುವಂಥ, ಅದನ್ನು ಪ್ರೋತ್ಸಾಹಿಸುವಂಥ ಮಾತುಗಳು ಕೂಡ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮಗೆ ನಿಮ್ಮ ಬಗ್ಗೆನೇ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ಮೂರನೆಯವರಿಂದ ತಿಳ್ಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಇದೆಲ್ಲವೂ ಕೂಡ ನಿಮ್ಮನ್ನು ನೀವು ಪರಿಶುದ್ಧಗೊಳಿಸ್ಕೊಳ್ಳಿಕ್ಕೆ ಬರುವಂಥ ಒಂದು ಒಳ್ಳೆಯ ಅವಕಾಶಗಳು. ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಈ ದಿನ ವಿಶೇಷವಾಗಿ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ, ಅಂದರೆ 10ನೇ ಮನೆಯಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಆಸಕ್ತಿ ಇದೆ. ವರ್ಕೋಹಾಲಿಕ್ ಅಂತಾರೆ, ಅಂದರೆ ಕೆಲಸದಲ್ಲೇ ನೀವು ತನ್ಮಯರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ದಿನದ ಕೆಲಸದಿಂದ ನಿಮಗೆ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶದ ಜೊತೆಗೆ ನೀವು ಹೊಸ ಹೊಸ ಅನುಭವಗಳನ್ನು ಕಲಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಹೊಸದರಲ್ಲಿ ಈ ದಿನ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಹೊಸ ಕ್ಷೇತ್ರಗಳಿಗೆ ಕೈ ಹಾಕುವಂಥದ್ದು, ಹಾಗೆ ಹೊಸಬರ ಪರಿಚಯ ಆಗುತ್ತೆ. ಹೊಸ ಸಲಹೆಗಳು, ಮಾರ್ಗದರ್ಶನಗಳು ಕೂಡ ಈ ದಿನ ನಿಮಗೆ ಲಭ್ಯವಾಗುವಂಥದ್ದು ಇದೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನೀವು ತುಂಬ ಕಷ್ಟಪಡ್ತೀರಿ. ಏಕೆಂದರೆ ತುಂಬ ಚಾಲೆಂಜಸ್ ಅನ್ನುವಂಥದ್ದು ಎದುರಾಗುತ್ತೆ. ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನೀವು ಬಹಳ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡುವಂಥ ಒಂದು ಸ್ಥಿತಿ ಕೂಡ ತಲುಪುವಂಥದ್ದು ಇದೆ. ಆದರೆ ಅಷ್ಟೊಂದು ಆಲೋಚನೆ ಬೇಕಾಗಿಲ್ಲ. ಏಕೆಂದರೆ ನೀವು ಮುಂದುವರಿದಂತೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರುವಂತೆಯೇ ಅದಕ್ಕೆ ಬೇಕಾದಂಥ ಒಂದು ಪೂರಕ ಸನ್ನಿವೇಶಗಳು ತೆರೆದುಕೊಳ್ಳುತ್ತೆ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅನ್ನೋಂಥ ರೀತಿಯಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ನಿಮಗೆ ಆಗಾಗ್ಗೆ ಗೊತ್ತಾಗ್ತಾ ಇರುತ್ತೆ. ಅದಕ್ಕಾಗಿಯೇ ಪ್ರಗತಿಯಲ್ಲಿ ನಿಮ್ಮ ಒಂದು ಲಕ್ಷ್ಯವನ್ನು ಇಡಿ, ಗಮನವನ್ನು ಇಟ್ಕೊಳ್ಳಿ, ಅಷ್ಟೇ ಸಾಕು. ಇನ್ನು ಈ ದಿನ ಯಾವುದೇ ಒಂದು ಸಂದರ್ಭಗಳಲ್ಲಿ ನಿಮ್ಮ ಒಂದು ಭಾವನೆಗಳಲ್ಲಿ ಸ್ವಲ್ಪ ನಿಯಂತ್ರಣವನ್ನು ತಂದುಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ
ಅಥವಾ ನಿಮ್ಮ ವಿಚಾರಧಾರೆಗಳಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದ್ರೆ ಸಾಕು. ಅಂದರೆ ಅದು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಒಳಿತನ್ನು ತರಬೇಕು ಅಂಥ ಆಲೋಚನೆಗಳು ಬರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕುಟುಂಬಸ್ಥರ ಭಾವನೆಗಳಿಗೂ ಕೂಡ ನೀವು ಬೆಂಬಲವನ್ನು ಕೊಡಬೇಕು. ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಹಿತಶತ್ರುಗಳನ್ನು ಈ ದಿನ ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನವಮದಲ್ಲಿ ಚಂದ್ರ ಇದ್ದಾನೆ, 9ರಲ್ಲಿ ಚಂದ್ರ. ಅಂದರೆ ಈ ದಿನ ನೀವು ತುಂಬ ಸಂಯಮದಿಂದ ಇರಬೇಕಾಗತ್ತೆ. ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಅದರಲ್ಲೂ ನಿಮ್ಮ ಕಚೇರಿಯಲ್ಲಾಗಲಿ ವ್ಯಾಪಾರದ ಸ್ಥಳದಲ್ಲಾಗಲಿ ಅನಗತ್ಯವಾದಂಥ ವಾದ ವಿವಾದಗಳನ್ನು ಸೃಷ್ಟಿ ಮಾಡಿಕೊಳ್ಬೇಡಿ. ಅದರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಯಾವುದೇ ವಿಚಾರದಲ್ಲಿ ಒಂದು ರೀತಿಯ ಹೆಚ್ಚಿನ ಸಂತೋಷದಿಂದಲಾಗಲಿ ಅಥವಾ ಬೇರೆಯವರನ್ನು ಸಂತೋಷ ಪಡಿಸ್ಲಿಕ್ಕಾಗಲಿ ನೀವು ಮಾತಾಡುವಂಥ ಮಾತೇನಿದೆ ಅದರಲ್ಲಿ ಅಪಾರ್ಥಗಳನ್ನು ಕಂಡುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಯಾರನ್ನಾದರೂ ಹೊಗಳಿದ್ರೂ ಕೂಡ ಅಥವಾ ಒಂದು ತಮಾಷೆಗೆ ಒಂದು ಮಾತಾಡಿದ್ರೂ ಕೂಡ ಅದು ಅನರ್ಥವನ್ನು ತರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಅಧಿಕವಾದಂಥ ಖರ್ಚು ಆಗುವಂಥದ್ದು, ಇದು ಕೂಡ ಮನಸ್ಸಿಗೆ ಒಂದು ರೀತಿಯ ಒತ್ತಡವನ್ನು ತರುತ್ತೆ. ಏಕೆಂದರೆ ಆದಾಯ ಅಷ್ಟಕ್ಕಷ್ಟೇ ಇದೆ, ಖರ್ಚು ಮಾತ್ರ ವಿಪರೀತ ಆಗ್ತಾ ಇದೆ ಅನ್ನುವಂಥ ಒಂದು ಆತಂಕ ಮನೆ ಮಾಡುತ್ತೆ. ಆದರೆ ವೃಥ ನಿಂದನೆಗಳನ್ನು ಕೂಡ ಈ ದಿನ ಕೇಳಬೇಕಾಗತ್ತೆ. ನೋಡಿ, ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಕುಟುಂಬದಿಂದ ಕೆಲವೊಂದು ಮಾತುಗಳು ನಿಮಗೆ ಹಿಡಿಸಲ್ಲ, ಅವರ ನಡತೆ ಇಷ್ಟ ಆಗಲ್ಲ. ಇದರಿಂದ ಕೂಡ ನಿಮಗೆ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಎಲ್ಲಿ ತಪ್ಪಾಯಿತು ಅನ್ನುವಂಥದ್ದರ ವಿಮರ್ಶೆ ಮಾಡಿಕೊಳ್ಬೇಕಾದಂಥ ಸಂದರ್ಭ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಹಾಗಾಗಿ ಯಾವ ಕೆಲಸ ಎಲ್ಲಿಂದ ಡಿವಿಯೇಟ್ ಆಯಿತು, ಎಲ್ಲಿ ಎಡವಿದ್ದಾಯಿತು, ಯಾವ ಅನುಭವವನ್ನು ನಾವು ಅಪ್ಲೈ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹಿರಿಯರ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಒಂದಕ್ಕೊಂದು ಹೊಂದದ ಅಭಿಪ್ರಾಯಗಳನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಡಿ. ಹಾಗಾಗಿ ನಿಮ್ಮ ಆಲೋಚನೆಗೆ ಅನುಗುಣವಾಗಿ 4 ಜನರಿಗೆ ಅನುಕೂಲ ಆಗತ್ತೆ ಅನ್ನುವಂಥ ವಿಚಾರಗಳನ್ನು ಮಾತ್ರ ನೀವು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ. ಮತ್ತೆ ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ರೆ ಅದನ್ನು ಮೊದಲು ಈಡೇರಿಸುವಂಥ ಒಂದು ಪ್ರಯತ್ನ ಮಾಡಿ. ವ್ಯಕ್ತಿತ್ವ ಅಲ್ಲಿಂದ ನಿಮಗೆ ಉತ್ತಮ ಸ್ಥಿತಿಯನ್ನು ತಲುಪತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಸದ್ಯದ ಪರಿಸ್ಥಿತಿ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಮುಂದೆ ಏನಾಗುತ್ತೋ ಅನ್ನೋವಂಥ ಒಂದು ಆತಂಕ ಮಡು ಮಾಡಿರುತ್ತೆ ಮನಸ್ಸಿನಲ್ಲಿ. ಇದರಿಂದಲೇ ನಿಮಗೆ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಷ್ಟೊಂದು ಹಿತಕರವಾಗಿರುವಂಥದ್ದು ಸಂಭವಿಸಲ್ಲ. ಹಾಗಾಗಿ ಈ ದಿನ ಹೆಚ್ಚು ಆಲೋಚನೆ ಮಾಡದೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ಗುರಿ ಸಾಧನೆ ಮಾಡಲಿಕ್ಕೆ ಒಂದು ದೃಢವಾದಂತಹ ಚಿತ್ತ ಇರಬೇಕು, ಮನಸ್ಸಿರಬೇಕು. ಹಾಗಾಗಿನೇ ಗುರಿ ಏನಿದೆ ಅದನ್ನು ತಲುಪಲಿಕ್ಕೆ ಬೇಕಾದಂತಹ ನಿಮ್ಮ ಸಾಮರ್ಥ್ಯಗಳು, ಸಂಪನ್ಮೂಲಗಳು ಏನೇನಿದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಪ್ರಯಾಣದ ಸನ್ನಿವೇಶಗಳು ಕೂಡ ಇದೆ. ಆದರೆ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ಚಂದ್ರ ಅಷ್ಟಮದಲ್ಲಿದ್ದಾನೆ, ದುಸ್ಥಾನ ಇದು, ಸ್ವಲ್ಪ ಜಾಗ್ರತೆ. ಇನ್ನು ಸಣ್ಣ ಪುಟ್ಟ ಗಾಯಗಳು ಸಂಭವಿಸುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ನೀವು ಮನೆಯಲ್ಲಿ ಒಂದು ಚಾಕುವನ್ನು ಉಪಯೋಗಿಸುವಂತಹ ಸಂದರ್ಭ ಅಥವಾ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವಂಥ ಸಂದರ್ಭ, ವಾಹನವನ್ನು ಚಲಾವಣೆ ಮಾಡುವಂಥ ಸಂದರ್ಭ ತೀವ್ರವಾದ ಜಾಗೃತೆಯಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ವಸ್ತುಗಳು ನಿಮ್ಮ ಕೈಜಾರಿ ಕೆಳಗೆ ಬೀಳುವಂಥದ್ದು ಕೂಡ ಇದೆ. ಹಾಗಾಗಿ ನಷ್ಟಗಳೇ ಸಂಭವಿಸುವಂಥದ್ದು. ಹಾಗೆ ಈ ಸಾಮಾಜಿಕ ಸ್ಥಾನಮಾನ, ನಿಮ್ಮ ಪ್ರತಿಷ್ಠೆ ಏನಿದೆ ಅದು ಎಲ್ಲೋ ಒಂದು ಕಡೆ ಹೈಲೈಟ್ ಆಗಲ್ಲ.
ಸ್ವಲ್ಪ ಮಂಕು ಬಡಿದಂತೆ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಮನಸ್ಸಿಗೆ ಏನು ಮಾಡಿದ್ರೂ ಎಷ್ಟೇ ಮಾಡಿದ್ರೂ ಕೂಡ ಏಳಿಗೆ ಅನ್ನುವಂಥದ್ದಿಲ್ಲ ಅನ್ನುವಂಥ ಒಂದು ಲೈನ್ನ ನೀವು ಸಾರಾಂಶವನ್ನು ಹೇಳಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದರೆ ನಿಮ್ಮ ಬೆಳವಣಿಗೆಗೆ, ನಿಮ್ಮ ಒಂದು ಪ್ರೋಗ್ರೆಸ್ಗೆ ತುಂಬ ಅವಕಾಶಗಳಿದೆ. ಅದನ್ನು ನೀವು ಸರಿಯಾಗಿ ಗುರುತಿಸ್ಕೊಂಡು ಮುಂದುವರಿಬೇಕು. ಅದಕ್ಕಾಗಿ ಈ ದಿನ ಯಾರನ್ನೂ ಕೂಡ ಹೆಚ್ಚು ಅವಲಂಬಿಸಬೇಡಿ. ನಿಮ್ಮಲ್ಲೇ ಶಕ್ತಿ ಇದೆ, ನಿಮ್ಮ ಸಾಮರ್ಥ್ಯ ಇದೆ. ಅದನ್ನು ನೀವು ಹೊರಗೆ ತಂದು ಸಂದರ್ಭೋಚಿತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮತ್ತು ಮನೆ ಮಂದಿಯ ಕಡೆ ಈ ದಿನ ನಿಮಗೆ ತುಂಬ ಒಲವಿದೆ. ಹಾಗೆ ಅವರ ಒಂದು ನಡತೆಯ ಬಗ್ಗೆ, ಅವರ ಮಾತು, ಅವರ ಉದ್ಯೋಗ, ಅವರ ಆರೋಗ್ಯ, ಅವರ ಸಾಂಸಾರಿಕ ಬದುಕು, ಇದರ ಕಡೆ ಈ ದಿನ ನಿಮಗೆ ಗಮನ ಹೆಚ್ಚಾಗಿರುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮಗೆ ಫ್ಯಾಮಿಲಿ ಓರಿಯೆಂಟೇಷನ್ ಜಾಸ್ತಿ ಇರುತ್ತೆ. ಇದು ಕೂಡ ನಿಮಗೆ ಒತ್ತಡವನ್ನು ತರುವಂಥ ವಿಚಾರಗಳು. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಹೇಳ್ತಾ ಇರಿ. ಜೊತೆಗೆ ಆಂಜನೇಯನ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಕೊರಗು ಏನಿದೆ, ನಿಮ್ಮ ಸಮಸ್ಯೆ ಏನಿದೆ, ಅದು ನಿವಾರಣೆಯಾಗುವಂಥ ಒಂದು ಸನ್ನಿವೇಶವನ್ನು ತಲುಪತ್ತೆ. ನಿಮ್ಮ ಪ್ರಯತ್ನ ಈ ದಿನ ಈಡೇರುತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ, ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಅವರ ಸಹಕಾರ, ಅವರ ಬೆಂಬಲ ಸಂಪೂರ್ಣವಾಗಿ ಸಿಕ್ಕತ್ತೆ. ನಿಮ್ಮನ್ನು ಈ ದಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಈ ದಿನ ಯಾವುದೇ ಆತಂಕಗಳು ಬಂದರೂ ಕೂಡ ಅದನ್ನು ಜೊತೆಯಾಗಿ ಎದುರಿಸುವಂಥ ಒಂದು ಸಾಮರ್ಥ್ಯ ನಿಮಗೆ ಬರುತ್ತೆ. ಆತ್ಮವಿಶ್ವಾಸ ಹೆಚ್ಚುತ್ತೆ. ಇನ್ನು ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಒಳ್ಳೆಯ ದಿನ. ಅನುಕೂಲತೆಗಳು ಇದೆ. ಲಾಭ ನಗದು ರೂಪದಲ್ಲೇ ಬರದೇ ಇರಬಹುದು, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ, ಒಂದು ರೀತಿಯಲ್ಲಿ ತೃಪ್ತಿ ಇರುತ್ತೆ. ಇನ್ನು ಈ ದಿನ ಇಡೀ ಲವಲವಿಕೆಯಿಂದ ಇರ್ತೀರಿ, ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಿ. ಅದಕ್ಕಾಗಿಯೇ ಹೊಸ ಹೊಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದು. ಹಾಗೆ ನಿಮ್ಮ ಮಾತು ಕೂಡ ಕೆಲವರನ್ನು ಮೆಸ್ಮರೈಸ್ ಮಾಡುತ್ತೆ, ವಿಸ್ಮಯಗೊಳಿಸ್ಬಿಡುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮಾತಿನಲ್ಲೇ ಕೆಲವೊಂದು ಸಮಸ್ಯೆಗಳನ್ನು ನೀವು ಇತ್ಯರ್ಥಪಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನೀವು ನಿಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಹೃದಯ ಕೂಡ ತಿಳಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನಿಮಗೆ ಯಾರು ಸಹಾಯ ಮಾಡ್ತಾರೆ, ಸಹಕಾರ ನೀಡ್ತಾರೆ ಅಂಥವ್ರನ್ನ ಸ್ಮರಣೆ ಮಾಡಿ. ಉಪಕಾರ ಸ್ಮರಣೆ, ಕೃತಜ್ಞರಾಗಿರಬೇಕು. ಇದು ಬಹಳ ಮುಖ್ಯ. ಅಂಥ ಒಂದು ಪ್ರತಿ ಸಹಾಯವನ್ನು ಮಾಡುವಂಥ ಸನ್ನಿವೇಶ ಕೂಡ ಈ ದಿನ ನಿಮಗೆ ಬರುತ್ತೆ. ಆಗ ಅಂಥ ಋಣವನ್ನು ತೀರಿಸುವಂಥ ಅವಕಾಶವನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಮಕ್ಕಳ ಆರೋಗ್ಯ, ಕುಟುಂಬಸ್ಥರ ಆರೋಗ್ಯ, ಇದರಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೂ ಕೂಡ ನೀವೇ ಓಡಾಡಬೇಕು, ನೀವೇ ಖರ್ಚು ಮಾಡಬೇಕು. ಹಾಗಾಗಿ ವೈದ್ಯರ ಸಲಹೆ, ಔಷಧೋಪಚಾರ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನಿಮ್ಮ ಸ್ವಲ್ಪ ಓಡಾಟ ಏನಿದೆ ಅದು ನಿಮಗೆ ಒತ್ತಡವನ್ನು ತರುತ್ತೆ, ಆಯಾಸವನ್ನು ತರುತ್ತೆ. ಹಾಗಾಗಿ ದೇಹಕ್ಕೆ ವಿಶ್ರಾಂತಿಯ ಅಗತ್ಯತೆ ಕೂಡ ಇದೆ. ನೀವು ಬೇರೆಯವರ ಕೆಲಸವನ್ನು ಮಾಡಿಕೊಡುವುದರ ಜೊತೆಗೆ ನಿಮ್ಮ ಬಗ್ಗೆ, ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಹರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಈ ದಿನ ಬಹಳ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಜೊತೆಗೆ ದುರ್ಗಾ ಸ್ಮರಣೆ ಇರಲಿ, ದುರ್ಗಾ ಸ್ತುತಿಯನ್ನ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.